ಅವ್ರ ಮಗಳಿಗೆ ಟಿಕೆಟ್ ಕೊಡಬೇಕು ಸಂಡೂರು, ಸೋತ್ರೆ ಮಿನಿಸ್ಟ್ರಿ ಕೊಡಬೇಕು ಅಂತ ಒಪ್ಪಂದ ಮಾಡ್ಕೊಂಡು ಈ ಒಪ್ಪಂದದ ರಾಜಕಾರಣ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಆನಂದ್ ಸಿಂಗ್ ಅವರು ಯಾವತ್ತೂ ನಮ್ಮ ಪಕ್ಷದಲ್ಲಿ ಇದರ ಗೊತ್ತಿಲ್ಲ ನನಗೆ. ಅವರಾಗಲೇ ನಮ್ಮ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷ ಸೇರಿಕೊಂಡು ಅವರು ಅಲ್ಲಿ ಮಂತ್ರಿಯಾಗಿ ಮತ್ತು ಸೋತಿದ್ದಾರೆ ಅವರು. ಆದರೆ ಇವತ್ತು ನಮ್ಮ ಪಕ್ಷದ ಆಂತರಿಕ ವಿಚಾರಗಳನ್ನು ಯಾವುದು ಕೂಡ ನಮ್ಮ ಪಕ್ಷದ ಆಂತರಿಕ ವಿಚಾರಗಳು ಬಹಿರಂಗವಾಗಿ ಆಗೋದಿಲ್ಲ ಮತ್ತು ಯಾವುದೇ ಒಂದು ಷರತ್ತುಗಳು ಇರಲ್ಲ ನಮ್ಮ ಪಕ್ಷದಲ್ಲಿ. ಎಲ್ಲರೂ ಕೂಡ ಅವಕಾಶಗಳು ಇದ್ದೇ ಇರುತ್ತೆ. ಇವತ್ತು ಆನಂದ್ ಸಿಂಗ್ ಅವರಿಗೆ ಅದನ್ನು ಯಾರು ಹೇಳಿದಾರೋ ನನಗಂತೂ ಗೊತ್ತಿಲ್ಲ. ಅದನ್ನು ಇವತ್ತು ಮಾನ್ಯ ತುಕಾರಾಮ್ ನಾನು ಮೊದಲೇ ಹೇಳಿದೆ, ನಮ್ಮ ಪತ್ರಿಕಾ ಪ್ರಾರಂಭದಲ್ಲೇ ಹೇಳಿದೆ ನಾನು, ಅವರ ಕ್ಯಾರೆಕ್ಟರ್ ಏನು, ಅವರು ಎಷ್ಟು ವಿದ್ಯಾವಂತರಿದ್ದಾರೆ, ಅವರು ಯಾವ ರೀತಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅಂತೇಳಿ. ಇವತ್ತು ತುಕಾರಾಮ್ ಅವರು ಅಲ್ಲಿ ಅಭ್ಯರ್ಥಿ ಅಲ್ಲ. ಇವತ್ತು ನನ್ನ ಕ್ಷೇತ್ರಕ್ಕೆ ಬಂದರೆ ನಾಗೇಂದ್ರನೇ ಪಾರ್ಲಿಮೆಂಟ್ ಅಭ್ಯರ್ಥಿ. ನಮ್ಮ ಕಂಪ್ಲಿ ಕ್ಷೇತ್ರಕ್ಕೆ ಬಂದರೆ ಗಣೇಶ್ ಅವರೇ ಅಲ್ಲಿ ಅಭ್ಯರ್ಥಿ. ಇಲ್ಲಿ ನಮ್ಮ ಸಿಟಿಗೆ ಬಂದರೆ ನಾರಾ ಭರತ್ ರೆಡ್ಡಿ ಅವರೇ ಅಭ್ಯರ್ಥಿ ಅಂತೇಳಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀವಿ. ಇವತ್ತು ನಮ್ಮ ಪಕ್ಷದ ಸಿಂಬಲ್ ಇವತ್ತೇನು ನಮ್ಮ ಗುರುತಿದೆ ಅದೇ ಅಭ್ಯರ್ಥಿ ಇವತ್ತು. ಅದಕ್ಕಾಗಿಯೇ ನಾವೆಲ್ಲರೂ ಕೂಡ ಸೇರಿ ಇವತ್ತು ಯಾವುದೇ ಒಂದು ಕ್ಷೇತ್ರಕ್ಕೆ ಸೀಮಿತ ಅಲ್ಲ, ಬಳ್ಳಾರಿ ಜಿಲ್ಲೆಯ 8ಕ್ಕೆ 8 ತಾಲೂಕಲ್ಲಿ ಕೂಡ ಮಾನ್ಯ ತುಕಾರಾಮ್ ಅವರು ಚಿರಪರಿಚಿತಿದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ. ಧನ್ಯವಾದಗಳು. ಅವೆಲ್ಲ ಕೂಡ ಇವತ್ತು ಈಗಾಗಲೇ ಕೂಡ ನ್ಯಾಯಾಲಯದಲ್ಲಿ ಪ್ರಕರಣಗಳಿದಾವಲ್ಲ, ಅದನ್ನೆಲ್ಲ ಕೂಡ ನಾವು ಬಹಿರಂಗವಾಗಿ ನ್ಯಾಯಾಲಯದಲ್ಲಿ ಇದ್ದಾಗ ಅದನ್ನೆಲ್ಲ ಕೂಡ ಚರ್ಚೆ ಮಾಡೋದಂಥದ್ದಾಗೋದಿಲ್ಲ. ಜನಾರ್ದನ್ ರೆಡ್ಡಿ ಅವರಿಗೆ ಆ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ, ಅವ್ರಿಗೆ ಒಳ್ಳೇದಾಗಬೇಕಂತೇಳಿ ಬಯಸಿದ್ದೀನಿ ನಾನು. ನೋಡು, ಪಕ್ಷ ಯಾವುದೇ ಇದ್ರೂ ಕೂಡ ಒಬ್ಬ ಸ್ನೇಹಿತನಾಗಿ ನಾವೆಲ್ಲರೂ ಕೂಡ ಜೊತೆಯಾಗಿದ್ವಿ. ಅವ್ರಿಗೆ ಒಳ್ಳೇದಾಗಬೇಕಂತೇಳಿ ಬಯಸಿದ್ದೀನಿ ಹೊರತು ನನ್ನಿಂದ ಅವ್ರಿಗೆ, ನಮ್ಮ ಪಕ್ಷದಿಂದಾಗಲಿ ನಮ್ಮ ಬೇರೆ ಇದರಿಂದಾಗಲಿ ಕೆಟ್ಟದಾಗಬೇಕಂತೇಳಿ ಬಯಸಿದವನಲ್ಲ. ಇವತ್ತು ಅವ್ರಿಗೆ ಒಳ್ಳೇದಾಗಬೇಕಂತೇಳಿ ನಾನು ಬಯಸಿದ್ದೀನಿ ಅವ್ರಿಗೆ. ಅದು ಹೇಳಕ್ಕೆ ಬರೋದಿಲ್ಲ, ಯಾಕಂದರೆ 32 ಇದಾವೆ, 4 ಇದಾವೆ, ಅದನ್ನೆಲ್ಲ ತಾವೇ ತೆಗೆದುಕೊಳ್ಬೋದು ನನ್ನ ಬಗ್ಗೆ ಕೂಡ. ಇವತ್ತು ನಾನು ಚುನಾವಣೆಯಲ್ಲಿ ಅದಕ್ಕೆಲ್ಲ ಕೊಟ್ಟಿದ್ದೀನಿ. ಅದಕ್ಕೆ ಕೆಲವು ಸುಳ್ಳು ಮಾಹಿತಿಗಳಿಗೆ ನಾನು ಅದನ್ನು ಕೊಡೋದಿಲ್ಲ ಅನ್ನೋಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ ನಮ್ಮ ಮಿತ್ರರು. ಜೀನ್ಸ್ ಪಾರ್ಕ್ನ ಈಗಾಗಲೇ ಕೂಡ ಮಾನ್ಯ ನಮ್ಮ ಮುಖ್ಯಮಂತ್ರಿಯವರು, ಅದು ಈ ಭಾಗದ ಭಾಳ ದೊಡ್ಡ ಒಂದು ಕನಸಾಗಿರುವಂಥ ಜೀನ್ಸ್ ಪಾರ್ಕಿಗೆ ಮುಖ್ಯವಾಗಿ ನಮ್ಮ ರಾಹುಲ್ ಗಾಂಧೀಜಿಯವರು ಅದನ್ನು ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು 5 ಗ್ಯಾರಂಟಿಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಮಗೆ ಸುಮಾರು ಒಂದು 50,000 ಕೋಟಿ ಈ ಬಾರಿ ಹೊರೆಯಾಗಿ ನಮಗೆ ಬರ್ತಾ ಇದೆ. ಇದನ್ನು ಅಡ್ಜಸ್ಟ್ ಮಾಡಿ ಈ ಬಾರಿ ನೆಕ್ಸ್ಟ್ ಬಾರಿ ಅದನ್ನು ಜೀನ್ಸನ್ನು ಮಾಡ್ತೀವಿ ಅಂತೇಳಿ ಈಗಾಗಲೇ ಕೂಡ ನಮ್ಮ ಬಜೆಟಲ್ಲಿ ಕೂಡ ಆಯೋಗದಲ್ಲಿ ಕೂಡ ಇವತ್ತು ಘೋಷಣೆ ಮಾಡಿದ್ದಾರೆ. ಬಳ್ಳಾರಿ ಹೆಸರ ಮೇಲೆ ಯಾರು ಬೆಂಗಳೂರಾಗಿರೋರು ಎಲ್ಲೆಲ್ಲ ಕೆಲಸ ಮಾಡೋದನ್ನ ಆಯ್ಕೆ ಆಗ್ತದೆ. ಈಗ ಅದ್ರ ಬಗ್ಗೆ ಯಾವತ್ತು ಬೇರೆ ಜಿಲ್ಲೆಗಳಲ್ಲಿ ನಾವು ನಮ್ಮ ರಿಪೋರ್ಟರ್ ಜೊತೆ ಮಾತಾಡಿದ ಅವ್ರು ಕುಂತ್ಕೊಂಡು ಯಾರು ಇಲ್ಲಿ ಅರ್ಹತೆ ಇದೆ ಅವ್ರನ್ನ ಹಿಡ್ಕೊಂಡು ಅವ್ರಿಗೆ ಅಕಾಡೆಮಿ ಮೆಂಬರ್ಗಳು ಮಾಡೋದು, ಅಧ್ಯಕ್ಷರು ಮಾಡೋದು ಎಲ್ಲ ಮಾಡ್ತಾರೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಏನೂ ಆಗಲ್ಲ ಆ ಥರ. ಯಾಕೆ ಇಲ್ಲ, ಈ ಬಾರಿ ನಾವು ವಾಲ್ಮೀಕಿ ಪ್ರಶಸ್ತಿಗಳನ್ನು ಕೂಡ ನಾವು ಕೊಟ್ಟಿದ್ವಿ. ಕೆಲವು ವಿಚಾರಗಳಲ್ಲಿ ಕೆಲವು ಜಿಲ್ಲೆಗಳಿಗೆ ಒಂದೊಂದು ಪ್ರಶಸ್ತಿ ಸಿಕ್ಕಾಗ ಇನ್ನೊಂದು ಜಿಲ್ಲೆಗಳಿಗೆ ಅವಕಾಶ ಕೊಡುವಂಥದ್ದು ಒಂದಿದೆ. ಇವತ್ತು ಇತಿಮಿತಿಗಳಲ್ಲಿ ಅವರಿಗೆ 10, 8 ಕೊಡೋದೊಂದಿರುತ್ತೆ. ಅಲ್ಲ, ಅಲ್ಲಿ ಅವರು ಯಾವ ರೀತಿ ಅದಕ್ಕೊಂದು ಕ್ರೈಟೀರಿಯಾ ಇರುತ್ತೆ. ಇಲ್ಲ, ಖಂಡಿತವಾಗಿ ಆ ರೀತಿ ಅಂತದಲ್ಲ. ಇವತ್ತು ಇಲ್ಲಿನ ಸಿಇಒಗಳು ಇವತ್ತು ಅಲ್ಲ, ಖಂಡಿತವಾಗಿ ಬಿಡಿ, ವೆಬ್ ಕ್ಯಾಮ್ರಾ ಹಾಕೊಳ್ಳಿ ಬಿಡಿ, ಅದರಲ್ಲಿ ಏನು ತಪ್ಪಿದೆ, ಹಾಕ್ತಾರೆ. ಅದನ್ನು ಕೂಡ ಒಂದೊಂದು ಹಂತದಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಗಳಲ್ಲಿ ಕೂಡ ಹಾಕೊಂಡು ಬರ್ತಾರೆ. ಇವತ್ತು ಅದನ್ನು ಪ್ರಾಯೋಗಿಕವಾಗಿ ಬಳ್ಳಾರಿಯಿಂದಲೇ ಶುರು ಮಾಡಿದ್ದಾರೆ. ಕೆಲವುದರಲ್ಲಿ ಹಾಕಿಲ್ಲ ಇನ್ನು. ಇಲ್ಲ ನೋಡಿ, ನಮ್ಮ ಕರ್ನಾಟಕ ಯಾವತ್ತೂ ಕೂಡ ರೀಸನ್ ವೈಸ್ ನಡೀತಾ ಇರುತ್ತೆ. ಇವತ್ತು ನಮ್ಮ ಕರ್ನಾಟಕ ಯಾವತ್ತೂ ಕೂಡ ರೀಸನ್ ವೈಸ್ ಆಗಿ ರಿಸಲ್ಟ್ ಬರ್ತಾ ಇರುತ್ತೆ. ಇಲ್ಲ, ಆದೇಶ ಇದೆ. ಇಲ್ಲ, ಆದೇಶ ಮೌಖಿಕವಾಗಿ ಇವತ್ತು ನಮ್ಮ ಸಿಇಒ ಅವರಿಂದ ಹಿಡಿದು ಕೂಡ ಅಲ್ಲ, ಇದು ಮುಗಿಲಿ, ಮಿಕ್ಸ್ ಆಗ್ತಾ ಇದೆ. ಸರಿ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.